ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಲಿಂಗಮ್ಮ ಎಸ್ ಮೂಲಿಮನಿ ಅಂತ. ಈಗ ನಾನು ಶ್ರೀ ಪ್ರಭು ಮಹಾವಿದ್ಯಾಲಯ ಆ್ಯಂಡ್ JMB ಕಾಲೇಜ್ ಸುರ್ಪುರ ಈ ಒಂದು ಕಾಲೇಜಿನ ಬಗ್ಗೆ ನನ್ನೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಈ ಒಂದು ಕಾಲೇಜಿನಲ್ಲಿ 2010ರಲ್ಲಿ ನಾನು ಪ್ರವೇಶ ಪಡೆದು ನಂತರ 2013ರಲ್ಲಿ BA ಅಂತಿಮ ವರ್ಷದಲ್ಲಿ ಪಾಸಾಗಿ ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಆಯ್ಕೆಯಾಗಿದ್ದೇನೆ. ಈ ಒಂದು ಕಾಲೇಜಿನ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇದು ಮೊದಲು ಗಿಡವಾಗಿ ಇದ್ದು ಈಗ ಹೆಮ್ಮರವಾಗಿ ಬೆಳೆದು ಇದರ ಬೇರು ಅತ್ಯಂತ ಆಳವಾಗಿದೆ. ಕಾರಣ ಇಷ್ಟೇ, ಈ ಒಂದು ಕಾಲೇಜಿನಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳಾಗಿದ್ದು ನಮ್ಮ ಸುರ್ಪುರ ತಾಲೂಕಿನ ಸುತ್ತಮುತ್ತ ವಿದ್ಯಾರ್ಥಿಗಳಿಗೆ ಆಶ್ರಯ ತಾಣವಾಗಿದೆ. ಈ ಒಂದು ಕಾಲೇಜಿನಲ್ಲಿ ಓದಿರುವಂತಹ ಅನೇಕ ವಿದ್ಯಾರ್ಥಿಗಳು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಒಂದು ಕಾರ್ಯನಿಟ್ಟಿನಲ್ಲಿ ಈ ವಾರ್ಡನ್ ಆಗಿರ್ಬೋದು, PC ಆಗಿರ್ಬೋದು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ನಂತರ PU ಕಾಲೇಜ್ ಲೆಕ್ಚರ್ ಆಗಿರ್ಬೋದು. ಆದರೆ ಈ ಒಂದು ಡಿಗ್ರಿ ಕಾಲೇಜಿಗೆ ನಾನು ಆಯ್ಕೆಗೊಂಡಿರೋದು ತುಂಬ ಹೆಮ್ಮೆಯಾದ ಸಂಗತಿ. ಯಾಕೆಂದರೆ ಈ ಒಂದು ಕಾಲೇಜಿನಲ್ಲಿ ನನಗೆ ಹೇಳಿಕೊಟ್ಟಿರುವಂತಹ ಸುರೇಶ್ ಸರ್, ಜ್ಯೋತಿ ಮೇಡಮ್ ಮತ್ತು ಶಂಕರ್ ಸರ್, ನಂತರ ಶೇಖರ್ ಸರ್, ಪಾಟೀಲ್ ಸರ್, ಬಿರಾದರ್ ಸರ್, ಸಂತೋಷ್ ಸರ್, ಮಲರ ಕುಲಕರ್ಣಿ ಸರ್, ಹೀಗೆ ಅವರಿವರೆನ್ನದೇ ನನ್ನ ಬಾಳಿಗೆ ಬೆಳಕಾದಂತಹ ನನ್ನ ಎಲ್ಲ ಗುರು ವೃಂದದವರಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತೇನೆ. ಯಾಕೆಂದರೆ ಈಗ ನಾನು ಸುವರ್ಣಗಿರಿ ಡಾಕ್ಟರ್ ಚನ್ನಮಲ್ಲ ಸ್ವಾಮೀಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು, ಕುಕನೂರು ತಾಲೂಕು, ಕೊಪ್ಪಳ ಜಿಲ್ಲೆಯಲ್ಲಿ ಇತಿಹಾಸ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣೀಭೂತ ಈ ನಮ್ಮ SP ಕಾಲೇಜು ಹಾಗೂ ಗುರುವೃಂದದವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಇಷ್ಟು ನನ್ನ ಒಂದು ಅನಿಸಿಕೆಗಳು. ಎಲ್ರಿಗೂ ನಮಸ್ಕಾರ.